ಹೋಗತ್ತಾರ ಎಲ್ಲರ ಕಲ್ಲರ್ ಇದೀವ ಹೊಡೆದಾರ ಒಮ್ಮಿಗೆ. ಅಯ್ಯಪ್ಪ ನಾವು ಅಂಥ ಚಲೋ ಅವರು, ನಮ್ಮ ಟೈಮ್ ಅಂಥ ಚಲೋ ಅಪ್ಪ, ಬರೀ 15 ನಿಮಿಷದ ಫರಕ್ ಆದಿವಲ್ಲ. ಯಾಕಂತಂದ್ರೆ ಎಲ್ಲರೂ ತೆಗೆದು ನೋಡ್ಕೋತಾರ ಟೆರಿಸ್ಟ್ ಅಟ್ಯಾಕ್ ಆಗಿ ಟೈಮಿಂಗ, ಮತ್ತು ನಾವು ಅಲ್ಲಿ ಎಕ್ಸಿಟ್ ಆಗಿ ಟೈಮಿಂಗ ಬರೀ 15 ನಿಮಿಷ ಫರಕ್ ಐತ್ರಿ. 15 ನಿಮಿಷ ನಾವು ಅಲ್ಲಿ ಏನಾದ್ರು ಇದ್ದೀವ ನಾವು ಹೇಳಕ್ ಬರಲ್ಲ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನಂತರೂ ಉಳಿದ ಸ್ನೇಹಿತರೆ. ಯಾಕಂತಂದ್ರೆ ನಾನು ಹೋದಾಗ ಅಲ್ಲಿ ಕರ್ನಾಟಕದವರು ಆಲ್ಮೋಸ್ಟ್ ನನಗೆ ಯಾರೂ ಕಾಣಿಸಿಲ್ಲ. ನಾನು ಅಲ್ಲಿಂದ ಎಕ್ಸಿಟ್ ಆದ ಬಳಿಕ ಇವ್ರು ಎಂಟ್ರಿ ಆಗಿದ್ದಾರೆ ಸ್ನೇಹಿತರೆ. ಟೈಮ್ ಹತ್ತಾರಲ್ಲ, ಸಾವ ಯಾವಾಗ ಯಾರಿಂದ ಹೆಂಗೆ ಬರ್ತದ ಅನ್ಕೊಂಡಿರಲ್ಲ ನಾವು. ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಒಂದು ವಿಡಿಯೋ ಮಾಡಕತ್ತೀನಲ್ಲ, ನನಗೆ ಭಾಳ ಅಂದ್ರೆ ಭಾಳ ದುಃಖನೂ ಅಷ್ಟೇ ಅದ, ಮತ್ತು ಅಷ್ಟರೊಳಗೆ ಉಳಿದು ಬಂದಿರೋ ಸಂತೋಷನೂ ಅಷ್ಟೇ ಅದ. ಇನ್ನೂ ಒಂದೇನಪ್ಪ ಅಂತಂದ್ರೆ, ಬಹಳಷ್ಟು ಜನ ನನಗೆ ಏನು ಕೇಳಕತ್ತೀರಿ ಅಂದ್ರೆ, ಅಣ್ಣ ವಿಡಿಯೋ ಯಾಕೆ ಅಪ್ಲೋಡ್ ಮಾಡಲ್ಲ ಈ. ಅದೇ ರೀತಿ ಸ್ನೇಹಿತರೆ ನೀವೆಲ್ಲ ಕೇಳಕತ್ತಿದ್ರಿ, ಯಾಕಣ್ಣ ಯಾವುದೂ ವಿಡಿಯೋ ಅಪ್ಲೋಡ್ ಮಾಡಲ್ಲ ಈ, ಎಲ್ಲ ಬರೀ ಸ್ಟೋರಿ ಸ್ಟೇಟಸ್ ಒಳಗೆ ನೋಡಿದ್ವಿ, ನಿಂದು ಯೂಟ್ಯೂಬ್ದಾಗ ಜರ್ನಿ ಯಾವ ರೀತಿ ತಿಳ್ಕೊಬೇಕಂತ ಭಾಳ ಆಸೆ ಐತೆ ಅಣ್ಣ ಅಂತ ಭಾಳಷ್ಟು ಜನ ನನಗೆ ಕೇಳಕತ್ತಿದ್ರು. ನಾನು ಹೊರಗಡೆ ಬಂದ ಬಳಿಕ ನಾನು ಮತ್ತು ಜಮ್ಮುದಿಂದ ಕಾಶ್ಮೀರದಿಂದ ಬಂದು ಇವಾಗ 1 ವೀಕ್ ಐತೆ ಸ್ನೇಹಿತರೆ. 1 ವೀಕ್ನ ಆಗ್ಲಿಕ್ಕಿಲ್ಲ ಅಂತ ಅನ್ಕೋತೀನಿ. ಒಂದು 4-5 ಡೇಸ್ ಆಯ್ತು ನಾನು ಬಂದು, ಒಂದು ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಅದ್ರ ಸಲುವಾಗಿ ಭಾಳ ಜನ ಕೇಳಕತ್ತಾರ. ಅದಕ್ಕೆ ಏನಪ್ಪ ರೀಸನ್ ಅಂತಂದ್ರೆ ನನ್ನ ಮನಸ್ಸು ಒಪ್ತಾ ಇಲ್ಲ.